गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरवे नमः। गुरुनीलकण्ठेश परम प्रकाश गुरुनीलकण्ठेश परम प्रकाश जय जय मंगल दाल्पिक गिरे जय जय मंगल दाल्पिक गिरे भिक्षावृत्ति ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲ ಅಂಗಗಳಿಗೂ ತಲುಪಿಸುವ ಅಂಚೆಕಾರ. ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು. ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ. ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ. ತಲೆಸೇಮಿಯಾ, ಸಿಕಲ್ ಸೆಲ್, ಬ್ಲಡ್ ಕ್ಯಾನ್ಸರ್ನಂತಹ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಗರ್ಭಿಣಿ ಮಹಿಳೆಯರಿಗೆ, ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಆರೋಗ್ಯವಂತ ರಕ್ತದ ಅಗತ್ಯ ಬಹಳ ಹೆಚ್ಚಿದೆ. ಈ ರೀತಿಯ ತುರ್ತು ಸಂದರ್ಭಗಳಲ್ಲಿ ದೇಹಕ್ಕೆ ರಕ್ತದ ಅವಶ್ಯಕತೆ ಎದುರಾದಾಗ ಅದನ್ನು ಪೂರೈಸಲು ಸಾಧ್ಯವಾಗುವುದು ರಕ್ತದಾನದಿಂದ ಮಾತ್ರ. ಹೀಗಾಗಿಯೇ ರಕ್ತದಾನವು ಶ್ರೇಷ್ಠ ದಾನ ಎನಿಸಿದೆ. ಕರ್ನಾಟಕ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್, ರೋಟರಿ ಸೌತ್ ಪರೇಡ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಕೊರೋನಾ ವಾರಿಯರ್ಸ್ ಆಫ್ ಬನಶಂಕರಿ ಹಾಗೂ ಯೂತ್ ಫಾರ್ ಪರಿವರ್ತನ್ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದ ಬಗ್ಗೆ ರೆಡ್ ಕ್ರಾಸ್ನ ರಕ್ತದಾನ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸಂಯೋಜಕರಾದ ಡಾಕ್ಟರ್ ರಾಜು ಚಂದ್ರಶೇಖರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ರಕ್ತವನ್ನ ಯಾವುದೇ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿ ಒಂದು ಮಾನವೀಯತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವಿವತ್ತು ರೋಗಿಗಳಿಗೆ ರಕ್ತವನ್ನು ಪೂರೈಸತಕ್ಕಂಥ ಒಂದು ಕೆಲಸವನ್ನ ಮಾಡಬಹುದು. ಆನಂದ್ ರಾಮಚಂದ್ರ ಅವರು ಮನುಷ್ಯತ್ವದ ದೃಷ್ಟಿಯಿಂದ ರಕ್ತದಾನವು ಮಹತ್ವದ್ದಾಗಿದೆ ಎಂದು ಹೇಳಿ ರಕ್ತದಾನ ಶಿಬಿರದ ಬಗ್ಗೆ ತಿಳಿಸಿದ್ದು ಧನ್ಯವಾದಗಳು. ರಕ್ತದಾನದ ಬಗ್ಗೆ ಇರುವ ಊಹಾಪೋಹಗಳ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಬೇಡ. ರಕ್ತದಾನವು ಆರೋಗ್ಯಕ್ಕೆ ಪೂರಕವಾದದ್ದು ಎಂದವರು ರಕ್ತದಾನಿಯಾದ ಕಲ್ಯಾಣಿ ಅವರು. ನಾನು ಬ್ಲಡ್ ಡೊನೇಷನ್ ರೆಗ್ಯುಲರ್ ಆಗಿ ಮಾಡ್ತೀನಿ. ನಾನು ಹೆಲ್ದಿ ಆಗಿದ್ದೀನಿ. 3-4 ಮಂತ್ಸ್ಗೊಂದ್ಸತಿ ಆರಾಮಾಗಿ ಬ್ಲಡ್ ಕೊಡ್ಬೋದು. ಹೆಲ್ದಿ ಆಗಿರಿ, ಬ್ಲಡ್ ಡೊನೇಟ್ ಮಾಡಿ. ವಿ ಕ್ಯಾನ್ ಸೇವ್ 4 ಲೈಫ್ಸ್. ಒಂದು ಬ್ಲಡ್ ಡೊನೇಷನ್ ಇಂದ 4 ಜನನ ಸೇವ್ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ. ಥ್ಯಾಂಕ್ ಯು. ರಕ್ತದಾನಿಯಾದ ಬಾಬು ಅವರು ರಕ್ತದಾನದಿಂದ ಯಾವುದೇ ರೀತಿಯಾದ ತೊಂದರೆಯೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ಇತರರಿಗೆ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಕರೆ ನೀಡಿದ್ದು ಹೀಗೆ. ಸೊ ನನಗೂ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಬಂದು ಈ ಥರ ಬ್ಲಡ್ ಡೊನೇಟ್ ಮಾಡ್ತೀರಾ ಅಂತ. ನನಗೂ ಒಂಥರ ಖುಷಿ ಆಯಿತು ಭಾಳ ಕೇಳಿ. ಈಗ ಆಲ್ರೆಡಿ ನಾನು ಒಂದು 5-6 ಸತಿ ಕೊಟ್ಟಿದ್ದೀನಿ. ಏನೂ ತೊಂದರೆ ಆಗಿಲ್ಲ, ತೊಂದರೆನೂ ಆಗಲ್ಲ, ಯಾರೂ ಭಯ ಪಡೋ ಅವಶ್ಯಕತೆನೂ ಇಲ್ಲ. ಸೊ ಇನ್ನೊಂದು 7ನೇ ಸತಿ ಕೊಡ್ತಾ ಇದ್ದೀನಿ. ಸೊ ನಮಗೂ ಒಂಥರ ಬ್ಲಡ್ ರೀಸೈಕಲ್ ಆಗುತ್ತೆ. ಕೊಡೋದ್ರಿಂದ ಒಂದು 4-5 ಜನಕ್ಕೆ ಹೆಲ್ಪ್ ಆಗುತ್ತೆ.
ದಯವಿಟ್ಟು ನಮ್ಮ ಸ್ನೇಹಿತರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಕೊಡಿ ಅಂತ. ಥ್ಯಾಂಕ್ ಯು. ಹಿಂದೂಸ್ತಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆದ ಸುರೇಶ್ ಅವರು ರಕ್ತದಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ರೆಡ್ ಕ್ರಾಸ್ನವರು ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿ ತುಂಬ ಜನಗಳಿಗೆ ಒಳ್ಳೆಯದನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದಿದು. ಬ್ಲಡ್ ನಿಜಕ್ಕೂ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ. ಅದು ಜ್ಯೋತಿರ್ಲಿಂಗ ಅಂತಲ್ಲ, ಬಲ್ಲವರ ಮಾತೆಯೇ ಜ್ಯೋತಿರ್ಲಿಂಗ. ಎಲ್ಲಿ ಜ್ಯೋತಿ ಅಲ್ಲಿ ಕತ್ತಲೆ ಇರೋದಿಲ್ಲ. ಎಲ್ಲಿ ಬಲ್ಲವರ ಮಾತು ಇರ್ತದ ಅಲ್ಲಿ ಅಜ್ಞಾನ ಇರೋದಿಲ್ಲ. ಜ್ಯೋತಿರ್ಲಿಂಗ. ಆದ್ದರಿಂದಲೇ ಅಷ್ಟು ಮಹತ್ವ ಕೊಟ್ಟರು. ಆ ಮಾತು ಏನು ಮಾಡ್ತದೆ? ತೋರಿಸ್ತದೆ. ಏನು ತೋರಿಸ್ತದೆ? ನಾವು ಹೋಗಬೇಕಾದ ದಾರಿಯನ್ನು ತೋರಿಸ್ತದೆ. ನಾವು ಯಾವುದನ್ನು ಮುಟ್ಟಬೇಕಾಗಿದೆ ಅದರ ಸ್ಪಷ್ಟ ದರ್ಶನ ಮಾಡಿಸ್ತದೆ. ಅಂಥ ಮಾತು ಅದು. ಅದಕ್ಕೆ ಮಹಾರಾಷ್ಟ್ರದಲ್ಲಿ ಅಭಂಗ ಅಂತ ನೀವು ಕರೆಯೋದಿಲ್ಲ. ಅಭಂಗ ಭಂಗ ಆಗೋದಲ್ಲ, ಅದ ಮಾಸೋದು ಅಲ್ಲ, ಭಂಗ ಆಗೋದು ಅಲ್ಲ. ಅಂಥ ಮಾತು. ಅಂಥ ಮಾತುಗಳನ್ನು ನಾವು ಸಂಪತ್ತು ಅಂತ ಭಾವಿಸಿರಬೇಕು. ಹೆಂಗೆ ಕಿಶದೊಳಗೆ ಒಂದಿಷ್ಟು ಹಣ ಇರಬೇಕು ಅಂತ ನಮಗನಿಸ್ತದ ಯಾವಾಗಲೂ, ಆಗ ನಮ್ಮ ಕಿಶದೊಳಗೆ, ನಮ್ಮ ಅಂತಃಕರಣದಾಗ, ನಮ್ಮ ಮನಸ್ಸಿನಾಗ ಒಂದು ಚಲೋ ಮಾತಿರಬೇಕು. ಇಲ್ಲೇನು ಮಹಾವೀರರು ಹೇಳಿದರು, ಅಹಿಂಸಾ ಪರಮೋ ಧರ್ಮ. ಸಾಕು ಒಂದು ಮಾತು. ಬಸವಣ್ಣ ಹೇಳಿದರು, ದಯವಿಲ್ಲದ ಧರ್ಮವದೇ ಉದಯ. ಒಂದು ಸಣ್ಣ ಮಾತು ಸಾಕು ಎದೆಯೊಳಗ. ಅದು ನಮಗೇನು ಬೇಕೋ ಎಲ್ಲವನ್ನ ಕೊಡುತ್ತದೆ. ಅಹಿಂಸಾ ಪರಮಃ ಧರ್ಮ. ಇದಕ್ಕಿಂತ ದೊಡ್ಡ ಧರ್ಮ ಯಾವುದು? ದಯವಿಲ್ಲದ ಧರ್ಮವಾವುದು? ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಅಂದಿಲ್ಲೇನು ಎಲ್ಲ ಜ್ಞಾನಿಗಳು ಅನ್ನೋದು ಹಾಗೆ. ಪತಂಜಲ ಹೇಳಿದ, ಅಹಿಂಸಾ ಪ್ರತಿಷ್ಠಾಯಾಂ ತತ್ಸನ್ನಿಧೌ ಸರ್ವವೈರತ್ಯಾಗ. ಪತಂಜಲ ಮಹರ್ಷಿ 2500 ವರ್ಷಗಳಷ್ಟು ಹಿಂದೆ ಅಂಥ ಮಹರ್ಷಿ ಒಂದು ಮಾತು ಎಷ್ಟು ಚಂದ ಹೇಳ್ತಾನೆ. ಮನುಷ್ಯನೇ, ಪ್ರೇಮದಿಂದ ಈ ಜಗತ್ತಿನಲ್ಲಿ ಬದುಕು, ನಿನಗೆ ವೈರಿಗಳೇ ಇರೋದಿಲ್ಲ. ವೈರತ್ವ ಅನ್ನೋದೇ ಮರೆಯಾಗಿ ಹೋಗ್ತದೆ, ನಿನ್ನ ಎದೆಯಿಂದ ಹೋಗ್ತದೆ. ಇಂಥ ಪ್ರೇಮದಿಂದ ಬದುಕು. ಅಹಿಂಸಾ ಪ್ರತಿಷ್ಠಾಯ ಇರಬೇಕು. ಮನಸ್ಸಿನಲ್ಲಿ ಪ್ರೇಮ ತುಂಬಿರಬೇಕು. ಪ್ರತಿಷ್ಠಾ ಅಂದರೆ ಸ್ಥಿರಗೊಂಡಿರಬೇಕು ಮನಸ್ಸಿನಲ್ಲಿ ಪ್ರೇಮದ ಲವ್. ದ ಹೋಲಿ ಲವ್, ದ ಸಿಂಪಲ್ ಲವ್, ದ ನ್ಯಾಚುರಲ್ ಲವ್, ನಾನ್ ಮೋಟಿವೇಟೆಡ್ ಲವ್ ಮಸ್ಟ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಒನ್ಸ್ ಹಾರ್ಟ್. ಸುಮ್ಮನೆ ಎದೆಯಾಗಿರಬೇಕು. ಸ್ವಚ್ಛ ಸುಂದರ ಪ್ರೇಮ ಎದೆಯೊಳಗಿತ್ತು ಅಂದರೆ ಜಗತ್ತು ರಸಭರಿತವಾಗ್ತದೆ, ಜೀವನ ಪ್ರಿಯವಾಗ್ತದೆ. ಅಂಥ ಪ್ರಿಯವಾದ ಜೀವನ 100 ವರ್ಷ ಬದುಕಬೇಕು ಮನುಷ್ಯ. ಜೀವನ ಕಳಿಬೇಕು. ಎಷ್ಟು ಚಂದ ಹೇಳ್ತಾರೆ. ಭಾರತೀಯರು ನಿರಾಶಾವಾದಿಗಳಲ್ಲ. ಭಾರತೀಯರು ಬಹಳ ಪವಿತ್ರ ಜೀವನವನ್ನು ಸಾಗಿಸುವಂಥ 100 ವರ್ಷ ಬದುಕೇ ತೀರಬೇಕನ್ನುವಂಥ ಮನಸ್ಸಿನವರವರು. ಅಂಥ ಮನಸ್ಸು. ಜೀಜೀವಿಷೇತ್ ಶತಂ ಸಮಾಹ. ಮನುಷ್ಯನೇ, ಶಿಷ್ಯನೇ, 1 ದಿನ ಕಡಿಮೆ ಬದುಕಬೇಡ.
100 ವರ್ಷ ಬದುಕು. ಹಾಗ ಇಚ್ಛೆ ಮಾಡು. ಮತ್ತು ಹೆಂಗೆ ಬದುಕಬೇಕು? ಅಳ್ಕೋತ ಬದುಕಬಾರದು, ಬೈಕೋಂತ ಬದುಕಬಾರದು, ಹೋರಾಟ ಮಾಡ್ಕೋಂತ ಬದುಕಬಾರದು, ತೇಲ್ಕೋತ ಬದುಕಿರಬೇಕು ಈ ಜಗತ್ತಿನ. ಒಂದು ಹಕ್ಕಿ ಹೆಂಗೆ ಬದುಕ್ತದೆ ಹೇಳಿ? ಒಂದು ಹಕ್ಕಿ ಹೆಂಗೆ ಬದುಕ್ತದೆ? 1-2 ಗುಬ್ಬಿಗಳು ಹಿಂಗೆ ಬಂದು ಅಂದರೆ, ಇನ್ನೊಂದೆರಡು ಗುಬ್ಬಿಗಳು ಬಂದು ಅಂದರೆ ಅದೇ ಗಿಡದಾಗ ಜಗಳ ಮಾಡ್ತಾವ. ಎಷ್ಟೊತ್ತಕ? 10 ನಿಮಿಷ, ಅರ್ಧ ತಾಸ. ಆ ಬಳಿಕ ಅದು ಗೂಡು ಅಲ್ಲಿ ಕಟ್ಟುತ್ತದ, ಇದು ಗೂಡು ಇಲ್ಲಿ ಕಟ್ಟುತ್ತದೆ. ಎಷ್ಟು ಮಜಾ ಅದಾವ. ಒಮ್ಮೆ ಹೊಂದಿಕೊಂಡು ಮುಗಿತಲ್ಲಿ. ಅವು ಏನು ಮಾಡ್ತಾವ? ಸುಮ್ಮನೆ ಹಾರೋದು ಈ ಜಗತ್ತಿನ. ವಿ ಆರ್ ಹಿಯರ್ ಇನ್ ದಿಸ್ ವರ್ಲ್ಡ್ ಟು ಫ್ಲೈ, ಟು ಸಿಂಗ್ ಆ್ಯಂಡ್ ಟು ಡಾನ್ಸ್. ಪಕ್ಷಿಗಳು ಏನು ಮಾಡ್ತಾವ? ನಾವು ಯಾಕೆ ಬಂದೇವಿ ಈ ಜಗತ್ತಿನಾಗ? ಹಾರೋದಕ್ಕೆ, ಮಧುರವಾದ ಹಾಡುಗಳನ್ನು ಹಾಡೋದಕ್ಕೆ. ಮತ್ತು ಕಷ್ಟಗಳು ಇಲ್ಲೇನು? ಪಕ್ಷಿಗಳಿಗೆ ಕಷ್ಟ ಇಲ್ಲೇನು? ನಮ್ಮಂಗೆ ಮನೆ ಇಲ್ಲ, ನಮ್ಮಂಗೆ ಹೊಲ ಇಲ್ಲ, ಎಲ್ಲಿಯೂ ಸಂಗ್ರಹ ಇಲ್ಲ, ಏನೇನೂ ಇಲ್ಲ. ಆದರೆ ಹಾಡ್ಕೋತ ಹಾರ್ಕೋತ ಬದುಕ್ತಾವ. ಕಲಿಬೇಕು, ಪಕ್ಷಿಗಳಿಂದ ಕಲಿಬೇಕು. ಏನಿಲ್ಲ, ಅದಕ್ಕೂ ಅವುಗಳಿಗೂ ಅದೇ ಬೇಸಿಗೆ, ಅದೇ ಮಳೆಗಾಲ, ಅದೇ ಚಳಿಗಾಲ. ಮ್ಯಾಲೇನು ಏನು ಸೂಟ್ ಹಾಕಿರ್ತಾವೇನು ಹೇಳಿ? ಏನಿಲ್ಲ. ಮತ್ತು ಇಷ್ಟ ಇರ್ತಾವ. 2 ಕಾಳ ತಿಂತಾವ, ದಿವಸ ತುಂಬ ಹಾಡ್ತಾವ, ಹಾರ್ತಾವ. ಇಲ್ಲೇನು ನಮ್ಮಂಗೇನು ಚೀನಿ ಡಿಶ್, ಅಮೇರಿಕನ್ ಡಿಶ್ ಏನರ ತಿಂತಾವೇನು ಹೇಳಿ? ನಮ್ಮ ಎಲ್ಲೆಲ್ಲಿಂದ ಬರ್ತಾವ? ಎಷ್ಟು ಬರ್ಗರ್ ಅಂತ ಬರ್ತಾವ, ಮತ್ತೇನ್ರೆ ಬರ್ತಾವ, ಟೋಸ್ಟ್ ಅಂತ ಬರ್ತಾವ. ನಮ್ಮದು ಸಾಕಾಗಿನೇ ಇಲ್ಲ ಇನ್ನು, ಆದರೆ ಸಮಾಧಾನ ಇಲ್ಲ ಅಷ್ಟೆ. 2 ಕಾಳ ತಿಂದು ಹಕ್ಕಿಗಳು ಹಾಡ್ತಾವ, ಹಾರ್ತಾವ, ಹಾಡ್ತಾವ, ಹಾರ್ತಾವ. ಸಂಗ್ರಹ ಇಲ್ಲ, ಆದರೆ ಜೀವನ ಸುಂದರವಾಗಿ ಸಾಗಿಸ್ಯಾವ. ಮನುಷ್ಯನೇ ಅಂಥ ಜೀವನವನ್ನು ಕಲ್ಕೋಬೇಕು. ಅದರ ಅರ್ಥ ಸಂಗ್ರಹ ಮಾಡಬಾರದಂತಲ್ಲ, ಸಂಗ್ರಹ ಮಾಡಿದ ಬಳಿಕ ಅವುಗಳಿಗಿಂತಲೂ ಸಂತೋಷವಾಗಿ ಬಾಳಬೇಕು ಅಷ್ಟೆ. ಅವುಗಳಿಗಿಂತಲೂ ಚೆನ್ನಾಗಿ ಬಾಳಬೇಕು. ಯಾವುದರೆ ಒಂದರೆ ಹಕ್ಕಿ ತಕರಾರು ಮಾಡ್ತದೇನು? ಒಮ್ಮೆ ಕೇಳ್ದ ದೇವರು, ಭೂಮಂಡಲಕ್ಕೆ ನಿಮ್ಮನ್ನೆಲ್ಲ ಕಳಿಸೇನಿ, ಹಕ್ಕಿಗಳಿಗೆ ಕೇಳ್ದ, ನಿಮ್ಮನ್ನೆಲ್ಲ ಕಳಿಸೇನಿ, ಏನಾದರೂ ಕೊರತಿದ್ರೆ ಹೇಳಿ ನಿಮಗೆ ಕೊಡ್ತೇನೆ ಅಂದ. ಏನಾದರೂ ಕೊರತೆ ಅದ ಏನು ಅಲ್ಲಿ ಅಂದ ದೇವರು. ಯಾರಿಗೆ? ಹಕ್ಕಿಗಳಿಗೆ. ಅವಾಗ ಹಕ್ಕಿಗಳು ಹೇಳುದು, ಪರಮಾತ್ಮನೇ ಎಂಥ ಚಂದದ ಜಗತ್ತು, ಎಷ್ಟು ಸುಂದರದ ಜಗತ್ತು, ಏನು ನದಿಗಳು ಹರಿತಾವ, ಏನು ಗಿಡಗಳು ಬೆಳಿತಾವ. ನಾವು ಹಿಂಗೆ ಒಂದು ಗಿಡದಾಗ ಕುಂತ್ರೆ ಒಂದಿಷ್ಟು ಚಿಗುರ, ಒಂದಿಷ್ಟು ಹೂವಿನ ಮಕರಂದ, ಒಂದಿಷ್ಟು ಹಣ್ಣಿನ ರಸ. ಭಗವಂತನೇ, ನಿನ್ನ ಈ ಭೂಮಂಡಲ ಸ್ವರ್ಗ ನಮಗೆ, ಸ್ವರ್ಗ ನಮಗೆ ಅಂತ ಹೇಳ್ತು. ಯಾವುದರು? ಪಕ್ಷಿ ಹೇಳ್ತು. ಅವಾಗ ಮನುಷ್ಯನ ಕರೆಸ್ದ, ಹೆಂಗದ ಜಗತ್ತು, ನನ್ನ ಜಗತ್ತ ಅಂತ ಇವ ಪ್ರಶಂಸಾ ಮಾಡ್ತಾನಂತ ಕರೆಸ್ದ.
ಬಹಳ ಬುದ್ಧಿವಂತ, ಪಾಪ ಪಕ್ಷಿಗಳಿಗೆ ಅಷ್ಟು ಬುದ್ಧಿಲ್ಲ, ಇವ ಜಾಣದನ, ಇವಾಗೇನು ಅನ್ನಿಸ್ತದ ಅಂತ ಕೇಳಕ್ಕೆ ಕರೆಸ್ದ. ಇವ ಹೇಳ್ದ, ಅಲ್ಲೇನದ, ಏನದ ಅಲ್ಲೇ, ಹೆಂಗದ, ಎಲ್ಲ ನಿನಗೆ ರಚನಾ ಮಾಡಕ್ಕೆ ಬಂದಿಲ್ಲ. ಹೆಂಗಿರಬೇಕು ಪರಮಾತ್ಮನೇ, ಹಿಂಗೆ ರಚನಾ ಮಾಡಬೇಕು, ಹಿಂಗೆ ರಚನಾ ಮಾಡಬೇಕು. ನಾನು ಏನಂತೀನಿ ಹಂಗೆ ಆಗಬೇಕು ಈ ಜಗತ್ತಿನ. ಇದು ರಚನಾ. ನನಗೆ ಯಾವಾಗ ಮಳೆ ಬೇಕು, ನನ್ನ ಹೊಲದಾಗ ಅಷ್ಟೇ ಬೀಳ್ಬೇಕು, ಹಂಗಿರ್ಬೇಕು. ಯಾವಾಗ ಬೆಳೆ ಬರ್ಬೇಕಂತ ನಾ ಅಂತೀನಿ, ತತ್ಕ್ಷಣ ಬಂದಿರ್ಬೇಕು. ಹಿಂಗೆ ಹಿಂದ ನಾವು ಕಬ್ಬು ಹಚ್ಚಿ 9 ತಿಂಗಳು ಯಾಕೆ ದಾರಿ ಕಾಯ್ಬೇಕು? ಎಂದು ಹಚ್ಚಬೇಕು, ನಾಳೆ ಬಂದಿರಬೇಕು ಪರಮಾತ್ಮನೇ. ಅದಕ್ಕಂತಾರ ಅದ ರಚನಾ. ಹೇಳು, ಇದೆಲ್ಲ ಪರಮಾತ್ಮನೇ. ಅತ್ಯಂತ ಕಷ್ಟದ ಜಗತ್ತನ್ನು ನೀನು ನಿರ್ಮಾಣ ಮಾಡಿದ್ದು. ಇಲ್ಲೇನದ, ಬರೇ ದುಃಖ, ಬರೇ ಕಷ್ಟ ಅಂತ ಇವ ಹೇಳ್ದ. ಅವಾಗ ಹಕ್ಕಿ ಹೇಳ್ತು, ಪರಮಾತ್ಮನೇ ಇವನು ಒಬ್ಬನ ಭೂಮಂಡಲದಿಂದ ಕರೆಸ್ಕೊಂಡು ಬಿಡು, ನೀನು ಸ್ವರ್ಗಕ್ಕೆ ಆರಾಮಿರ್ತೇವೆ. ನಾವೆಷ್ಟು ಆರಾಮದೇವಿ, ಏನಿಲ್ಲ ಆರಾಮದೇವಿ. ಇವಾಗಿಷ್ಟೆಲ್ಲ ಬುದ್ಧಿ ಕೊಟ್ಟಿದೆಯಲ್ಲ, ಬದುಕಾಕ ಬರೋದಿಲ್ಲ. ಹಿ ಡಸಂಟ್ ನೋ ಹೌ ಟು ಲಿವ್ ಜಾಯ್ಫುಲಿ ಇನ್ ದಿಸ್ ವರ್ಲ್ಡ್. ಅವಾಗ ಬದುಕಾಕ ಬರೋದು. ಎಲ್ಲ ತಿಳಿತದ, ಬದುಕು ಗೊತ್ತಿಲ್ಲ. ನಮಗೆ ಅವನಷ್ಟು ಗೊತ್ತಿಲ್ಲ, ಆದರೆ ಬದುಕೋದು ಗೊತ್ತದ. ಇಷ್ಟ ವ್ಯತ್ಯಾಸ. ಪರಮಾತ್ಮನೇ, ನಾವು ಇಷ್ಟು ವರ್ಷ ಬಂದರೂ ಸಹಿತ ನಿನಗೂ ಒಂದು ದಿವಸ ಎಣ್ಣೆ ಹಾಕಿ ನಾವು ಬೇಡ್ಕೊಂಡಿಲ್ಲ. ಇವ ನಿನ್ನ ಗುಡಿ ಕಟ್ಟಿದ್ದು, ಬೇಡಿದ್ದು ಒಂದಿಷ್ಟು ಎಣ್ಣೆ ಹಾಕೋದದ, ಒಂದು ಡ್ರಮ್ ಎಣ್ಣೆ ಬೇಡೋದದ. ಇಲ್ಲೇ ಒಂದು ಬಾಳಿಕಾಯಿ ಕೊಡೋದದ, ಒಂದು ಹೊಲ 100 ಎಕರೆ ಬಾಳಿ ಗಿಡ ಚೆಂದಾಗಿ ಬೆಳಿಬೇಕಂತ ಹೇಳವ. ಒಂದು 10 ಪೈಸದ್ದು ಕಣ್ಬಟ್ಟ ಹಾಕೋದದ, ಜಗತ್ನಾಗ ನಾನು ಕೀರ್ತಿಶಾಲಿ ಆಗಬೇಕನ್ನೋದದ. ಎಷ್ಟು ಮಜಾ ಅದ. ಇದು ಮನುಷ್ಯ. ಹಿಂಗೆ ನಾವು ಯಾವಾಗಾದರೂ ಬೇಡವೇನು ಭಗವಂತನೇ? ನಾವು ಕೊಂಡಾಡ್ತಾನೆ ಅದೇವೆ, ಇವ ಬೇಡ್ಕೋತದಾನ. ಹೀ ಈಸ್ ಎ ಬೆಗರ್, ವಿ ಆರ್ ದ ರಿಚ್. ಇವ ಭಿಕ್ಷುಕಾಗ್ಯಾನ ಭಗವಂತನೇ. ಈ ಮನುಷ್ಯ ಭಿಕ್ಷುಕಾಗ್ಯಾನ. ಇಷ್ಟೆಲ್ಲ ಇದ್ದರೂ ಭಿಕ್ಷುಕಾಗ್ಯಾನ. ಇವನಿಗೆ ಬದುಕೋದನ್ನು ಕಲಿಸು, ಒಂದಿಷ್ಟು ಕಲಿಸು. ಏನಿಲ್ಲ ಭೂಮಂಡಲದಲ್ಲಿ ಹೇಳು, ಎಷ್ಟು ಚೆನ್ನಾಗ್ಯದ. ಇಲ್ಲಿ ಏನೇನದ, ಎಲ್ಲ ಅದ. ಭೂಮಿ ಹಸರದ, ಆ ಬಳಿಕ ಪ್ರೇಮದ ಭಾವದ ಎದೆಯೊಳಗೆ ಎರಡನ್ನ ಬಳಸಿಕೊಂಡು ಬಿಟ್ರೆ ಬದುಕ ಸ್ವರ್ಗ ಆಗೋದಿಲ್ಲೇನು ಹೇಳು. ಆದರೆ ಏನು ಮಾಡೋದು, ಮನುಷ್ಯ ದಾರಿ ತಪ್ಪಿದ. ಮನುಷ್ಯನಿಗೆ ಬದುಕೋದು ಸಾಧ್ಯ ಆಗ್ತಾ ಇಲ್ಲ. ಇಂಥ ಮನುಷ್ಯ ಬದುಕಬೇಕು, ಚೆಂದಾಗಿ ಬದುಕಬೇಕು. ಇದ ಜಗತ್ತಿನಲ್ಲಿ ಬದುಕಬೇಕು. ಎಷ್ಟು ಚಂದದ ಜಗತ್ತ, ಎಷ್ಟು ಸುಂದರದ. ಯಾಕೆ? ಎಲ್ಲಿ ನೀರದ, ಎಲ್ಲಿ ಹಸಿರದ, ಅಲ್ಲಿ ಸೌಂದರ್ಯ. ಚಂದ್ರನ ಮೇಲೆ ನೀರಿಲ್ಲ, ಹಸಿರಿಲ್ಲ. ಮಂಗಳದಲ್ಲಿ ನೀರಿಲ್ಲ, ಹಸಿರಿಲ್ಲ. ಇರಬೇಕು, ಇನ್ನೊಂದು ಗ್ರಹ ಇರಬೇಕು, ಬರೀ ಬಂಗಾರದ್ದ ಗ್ರಹ ಇರಬೇಕು, ಅದ ಅಂತ ಹೇಳ್ತಾರೆ. ಬಂಗಾರದ್ದ ಇರಬೇಕು, ಆದರೆ ನೀರಿಲ್ಲ, ಹಸಿರಿಲ್ಲ. ಯಾವ ಮನ್ಯಾಗ ನೀರಿಲ್ಲ, ಯಾವ ಮನ್ಯಾಗ ಹಸಿರಿಲ್ಲ, ಹಸರಂದ್ರೆ ಅನ್ನ, ಅನ್ನಿಲ್ಲ, ಅಲ್ಲೆಲ್ಲಿ ಸೌಂದರ್ಯ, ಅಲ್ಲೆಲ್ಲಿ ಜೀವನ,
ಅಲ್ಲೆಲ್ಲಿ ಸ್ವರ್ಗ ಹೇಳಿ? ಏನು ಭೂಮಂಡಲ! ಇಂಥ ಅದ್ಭುತ ಭೂಮಂಡಲದಲ್ಲಿ ಬುದ್ಧಿವಂತನಾದ ಮನುಷ್ಯ ಹೆಂಗೆ ಬದುಕಬೇಕು ಅಂದರೆ ಸಂತೋಷವಾಗಿ ಬದುಕಿರಬೇಕು. ಆದ್ದರಿಂದ ಸಂತರು, ಜ್ಞಾನಿಗಳು, ವ್ಯಾಸನಂಥ ಮಹಾನುಭಾವರು ಅದನ್ನು, ಆ ಕಲೆಯನ್ನು, ಜೀವನದ ಕಲೆಯನ್ನು ಕಲಿಸೋದಕ್ಕಾಗಿ ಒಂದಿಷ್ಟು ಮಾತುಗಳನ್ನಾಡಿದರು. ಅಂಥ ವ್ಯಾಸನ ಒಂದು ಮಾತೇ ಗೀತೆ. ಸುಂದರವಾದ ಗೀತೆ ಪ್ರವಾಹ. ಅದರಲ್ಲಿ ಒಬ್ಬ ಭಗವಂತ ಅನ್ನುವ ಮಹಾಗುರು, ಶೂರ ವೀರ, ಜೀವನದಲ್ಲಿ ಸಾಹಸ ಮಾಡಬಲ್ಲಂಥ ಒಬ್ಬ ಶಿಷ್ಯ, ಇವರಿಬ್ಬರ ಮಧ್ಯ ಸಂವಾದ ನಡೀತಲ್ಲ, ಅದೇ ಗೀತಾ. ಪ್ರಶ್ನೆ ಏನು? ನಾವು ಚೆಂದಾಗಿ ಬದುಕಬೇಕು. ಜಗತ್ತಿನಲ್ಲಿ ರಾಗ ದ್ವೇಷಗಳ ಏನು ಒಂದು ದೊಡ್ಡ ಹೋರಾಟ ನಡೀತಾ ಇದೆ, ಇದು ನಿಲ್ಲಬೇಕು. ಒಂದಿಷ್ಟು ರಾಗದ್ವೇಷ ಅಂದ್ರೇನು? ಒಬ್ಬರು ಬಂದು ಹಚ್ಚೋದು, ಇನ್ನೊಬ್ಬ ಬಂದು ತುಳಿದಾಡಿ ಕೆಡಿಸೋದು, ಇದು ಜಗತ್ತು. ಇದು ನಡೆದಾದ ಜಗತ್ತಿನಾಗ ಇದಕ್ಕೆ ರಾಗದ್ವೇಷ ಅಂತಾರೆ. ಚಲೋ ಮಾಡೋದು, ಇನ್ನೊಬ್ಬ ಬಂದು ಅದನ್ನು ನೋಡಿದ್ರೆ ತಾಪಾಗ್ತದೆ ಅವನಿಗೆ, ಅದನ್ನು ಹೆಂಗರೆ ಮಾಡಿ ಕೆಡಿಸೋದು. ಈಗ ನಾಳೆ ಇದಕ್ಕೆ ಬಂತಲ್ಲ, ಹೋಳಿ ಹುಣ್ಣಿಮೆ ಬರಲಿಲ್ಲ, ಏನು ಮಜಾ ಅದ. ಚಲೋ ಬಟ್ಟೆ ಕಂಡಿತು, ಅದನ್ನೇ ಹೆಂಗರೆ ಮಾಡಿ ಹೊಲಸ ಮಾಡಬೇಕು. ಸ್ವಚ್ಛಾಗಿ ಸ್ನಾನ ಮಾಡಿ ಒಬ್ಬ ಮನುಷ್ಯ ಹಿಂಗೆ ಹೊರಗೆ ಆ ದಿವಸ ಬಂದ, ಏನರೇ ಮಾಡಿ ಅವನನ್ನು ಬಣ್ಣದಾಗ ಎದ್ದಬೇಕು. ಹಿಂಗಿಲ್ಲ. ಆ ಹಬ್ಬ ಎಷ್ಟು ಚಲೋ ಮಾಡ್ಯಾರ. ಮನುಷ್ಯನೇ ಒಂದೇ ದಿವಸ ಮಾಡು, ದಿವಸ ಮಾಡಬೇಡ. ಅದಕ್ಕೆ ಒಂದು ದಿವಸ ಹಬ್ಬ ಮಾಡ್ಯಾರ. ನೀನು ಒಂದು ದಿವಸ ಎಲ್ಲ ಹೊಲಸು ಮಾಡು, ಆದರೆ 364 ದಿವಸ ಹೊಲಸು ಮಾಡಕ್ಕೆ ಹೋಗಬೇಡ. ಆವಾಗ ಸ್ವಚ್ಛ ಇತ್ತು. ಚಲೋದನ್ನು ನೋಡಿ ಸಂತೋಷ ಪಡು. ಹೋಳಿ ಹುಣ್ಣಿಮೆಗೆ ಹೆಂಗೆ ಮಾಡ್ತಾರೆ? ಯಾರೇ ಒಂದು ಟೇಬಲ್ ಹೊರಗಿಟ್ಟಿದ್ರು ತೊಗೊಂಡು ಹೋಗ್ತಾರೆ ರಾತ್ರಿ. ಎಷ್ಟು ಚಲೋ. ಅದನ್ನು ಸುಟ್ಟಾಗ ಅವ್ರಿಗೆ ಸಮಾಧಾನ. ಪಾಪ ಕಷ್ಟಪಟ್ಟು ದುಡಿದು ಒಂದು ಟೇಬಲ್ ತಂದು ಹೊರಗಿಟ್ಟಿರ್ತಾನೆ, ಹೋಯ್ತು. ಇದೆಲ್ಲ ಅದಲ್ಲ, ಒಂದು ಕಡೆ ಹಿಂಗ, ಒಂದು ಕಡೆ ಹಿಂಗ. ಇದು ಜಗತ್ತಿನ ರೀತಿ ನೀತಿ. ಇದು ನಾಶ ಮಾಡ್ತಾ ಇದೆ. ಒಬ್ಬ ಹಚ್ಚೋದು, ಒಬ್ಬ ಆರಿಸೋದು. ಹೆಂಗಾಗ್ತದೆ ಹೇಳಿ? ಒಂದು ಮನ್ಯಾಗ ಒಬ್ಬ ಬಂದು ಸುಂದರ ದೀಪ, ಪ್ರೇಮದ ದೀಪ ಹಿಂಗೆ ಹೊತ್ತಿಸಿ ಹೋಗ್ತಾನೆ. ಇಲ್ಲೇನು? ಒಬ್ಬ ಚಲೋ ಮನುಷ್ಯ ಬಂದು ಸತಿ ಪತಿ ಮಕ್ಕಳು ಎಲ್ಲರಲ್ಲಿ ಒಳ್ಳೆಯ ಭಾವನಾ ತುಂಬಿ ಸುಂದರವಾದ ದೀಪ ಹಚ್ಚಿ, ನಿಮ್ಮ ಜೀವನದ ದೀಪ ಉರಿತಾ ಇರಲಿ ಅಂತ ಹಿಂಗೆ ಹಚ್ಚಿ ಹೋಗ್ತಾನೆ. ಇನ್ನೊಬ್ಬ ಬರ್ತಾನೆ, ಏನು ಒಂದು ಪ್ರೇಮದ ದೀಪ ಹತ್ತಿರ್ತದ, ಅದನ್ನು ಆರಿಸೇ ಹೋಗ್ತಾನೆ. ಹಂಗೆ ಇಬ್ಬರ ಮಧ್ಯ ಬದುಕು ಹೊಯ್ದಾಡ್ತಾ ಇರ್ತದೆ. ಬದುಕಿಗೆ ನೆಲೆ ಇರೋದಿಲ್ಲ. ಬದುಕು ತ್ರಸ್ತವಾಗ್ತದೆ. ಜೀವನ ಬೇಡ ಅನ್ನಿಸ್ತದೆ. ಯಾಕೆ? ರಾಗ ದ್ವೇಷ. ಹೆಂಗೊಬ್ಬ ಕಸ ಹೊಡ್ಕೋತ ಹೋಗ್ತಾನೆ, ಇನ್ನೊಬ್ಬ ಕಸ ಚೆಲ್ಕೋತ ಹೋಗ್ತಾನೆ. ಮಾಡೋದಿಲ್ಲ? ಎಷ್ಟು ವಿಚಿತ್ರದ ಜಗತ್ತ ಹೀಗಿರೋದು. ಒಬ್ಬ ತಾಯಿ ಇದ್ಲು, ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಕೇಳಿರಬೇಕು ಹೆಸರು. ಬಹಳ ದೊಡ್ಡ ಹೆಸರು, ಬಹಳ ದೊಡ್ಡ ಮಹಾನುಭಾವ. ಆತ ಸಂತ ತುಕಾರಾಮನಂಗ, ಬಹಳ ದೊಡ್ಡ ವಿದ್ವಾಂಸ. ಇಂಥ ಈಶ್ವರಚಂದ್ರ ವಿದ್ಯಾಸಾಗರ್ ಆತ ಕಲ್ಕತ್ತಾದಲ್ಲಿ ಇದ್ದ. ಆತನ ತಾಯಿ ಒಂದು ಹಳ್ಳಿಯಲ್ಲಿ ವಾಸ ಮಾಡಿದ್ಲು. ಈಶ್ವರಚಂದ್ರ ವಿದ್ಯಾಸಾಗರ ಬೇಕಾದಷ್ಟು ಪ್ರಯತ್ನ ಪಟ್ಟರು, ತಾಯಿ ಶಹರಕ್ಕೆ ಹೋಗಲಿಲ್ಲ.
ಆಕೆ ಹೇಳ್ತಿದ್ಲು, ಇಲ್ಲಿ ನಮ್ಮ ಜನ ಅದಾರ, ನಮ್ಮ ಜನ ಅಂದ್ರೆ ನಮ್ಮ ವಯಸ್ಸಿನ ಜನ ಅದಾರ, ಇವರೆಲ್ಲಿ ಬರ್ತಾರ ಅಲ್ಲಿ, ಆರಾಮಿರ್ತೇನೆ ಇಲ್ಲಿ ಅಂತಿದ್ಲು. ಆಕೆ ಒಂದು ಮನೆ, ಅದು ಸಣ್ಣ ಮನೆ. ಈತ ಈಶ್ವರ್ಚಂದ್ರ ಇನ್ನೂ ಸಣ್ಣ ಹುಡುಗಿದ್ದ. ಆ ತಾಯಿ ಏನು ಮಾಡ್ತಿದ್ಲು, ನಶಿಕಿನಲ್ಲಿ ಎದ್ದು ಕಸ ಗೂಡಿಸ್ತಿದ್ಲು. ಕಥೆ ಎಷ್ಟು ಚಂದಿದೆ. ಕಸ ಗೂಡಿಸ್ತಿದ್ಲು. ಆ ಬಳಿಕ ಆಕೆ ಎಲ್ಲ ಹಿಂಗೆ ಹುಡುಗಿರಬೇಕು, ಅಚ್ಚಿ ಕಡೆ ಮನೆಯವರು ಇಚ್ಚಿ ಕಡೆ ಮನೆಯವರು ಅವ್ರ ಕಸ ತಂದು ಇವ್ರು ಎಲ್ಲಿ ಹುಡುಗುತ್ತಿದ್ಲಲ್ಲ ಅಲ್ಲೇ ಹಾಕ್ತಿದ್ರು, ಇಲ್ಲಿ ಹಾಕಿ ಹೋಗಿಬಿಡೋದು. ಈಕೆ ಅವರು ಹಾಕಿದ ಬಳಿಕ ಮತ್ತೆಲ್ಲ ಕಸ ಗೂಡಿಸಿಕೊಂಡು ಅದನ್ನು ಓದು ಒಂದು ಕಡೆ ಸಂಗ್ರಹ ಮಾಡ್ತಿದ್ಲು. ಇದು 1 ದಿವಸ ಆಯಿತು, 2 ದಿವಸ ಆಯಿತು, 4 ದಿವಸ ಆಯಿತು, ವರ್ಷ ಆಯಿತು. ಹುಡುಗ ನೋಡ್ತಾನೆ ಇದ್ದ ಈಶ್ವರ್ಚಂದ್ರ. ದಿನಾಲೂ ಇದು ಏನು ಇದು ಅಂತಿದ್ದ. ತಾಯಿಗೆ ಒಂದು ದಿವಸ ಹೇಳ್ದ, ಏನಿದು, ಅದು ಕಸ ಹೊಡೆಯೋದು, ನೀನು ಅದನ್ನೆಲ್ಲ ಕೂಡಿಸೋದು, ನೀ ಸ್ವಚ್ಛ ಮಾಡೋದು, ಅವರು ಹೊಲಸು ಮಾಡೋದು, ಇದೇನು ಅಂದ. ನೀ ಎಷ್ಟು ದಿವಸ ಹಿಂಗೆ ಮಾಡ್ತೀ ಅಂದ. ಅವಾಗ ತಾಯಿ ಹೇಳಿದ್ಲು, ನಾನು ಇರೋದೇ ಸ್ವಚ್ಛ ಮಾಡೋದಕ್ಕಾಗಿ. ಏನು ಮಾತು! ನಾವು ಜಗತ್ತಿನಲ್ಲಿ ಇರೋದೇ ಸ್ವಚ್ಛ ಮಾಡೋದಕ್ಕಾಗಿ. ಕೆಲವರು ಜಗತ್ತಿನಲ್ಲಿ ಇರೋದೇ ಕಸ ಚೆಲ್ಲೋದಕ್ಕಾಗಿ. ಅವರು ಚೆಲ್ತಾ ಇರಬೇಕು, ನಾವು ತೆಗಿತಾ ಇರಬೇಕು. ಕಲ್ಕೋ ಅಂದ್ಲು. ಹಾಗೆ ಎಂಥವ್ರು ಅದಾರಂತ ಜಗತ್ತ ಎಷ್ಟು ಚಂದದ. ಇನ್ನ ಈಶ್ವರ್ಚಂದ್ರ ವಿದ್ಯಾಸಾಗರ್ ಒಂದು ಸಣ್ಣ ಹುಡುಗ ಹೇಳ್ತಾನ, ಇದು ನನ್ನ ತಾಯಿ ಕಲಿಸಿದ ಶ್ರೇಷ್ಠ ಪಾಠ. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಲೇಟೆಸ್ಟ್ ಟೆಕ್ನಿಕ್ ಯೂಸ್ ಮಾಡಿ ಆ ಕಣ್ಣುಗಳನ್ನ ನಾವು ಸ್ಲೈಸ್ ಮಾಡ್ಬೋದು. ಫ್ರಂಟ್ ಪೋರ್ಷನ್ನ ಒಬ್ಬರಿಗೆ, ಬ್ಯಾಕ್ ಪೋರ್ಷನ್ನ ಇನ್ನೊಬ್ಬರಿಗೆ. ಈ ಯಾರಿಗೆ ಫ್ರಂಟ್ ಪೋರ್ಷನ್ ತೊಂದರೆ ಇದೆಯೋ ಅವ್ರಿಗೆ ಫ್ರಂಟ್ ಪೋರ್ಷನ್ ಕೊಟ್ವಿ, ಯಾರಿಗೆ ಬ್ಯಾಕ್ ಪೋರ್ಷನ್ ತೊಂದರೆ ಇದೆಯೋ ಅವರಿಗೆ ಬ್ಯಾಕ್ ಪೋರ್ಷನ್ ಕೊಟ್ಬಿಟ್ಟು, ಸೊ ಒಂದು ಕಣ್ಣ ಇಬ್ಬರಿಗೆ ಜೋಡಿಸಿ 2 ಕಣ್ಣ 4 ಜನರಿಗೆ ಜೋಡಿಸಿದ್ವಿ. ಮಾಡ್ಬೋದು, ದೇರ್ ಇಸ್ ನೋ ಡೌಟ್. ಅಪ್ಪು ತುಂಬ ಯಂಗಿದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಇದು ಪಾಸಿಬಿಲಿಟಿ ಇತ್ತು ನಮ್ಮ ಹತ್ರ. ನೋಡೋಣ, ಯಾಕೆ ಇದು ನಾವು ಟ್ರೈ ಮಾಡ್ಬೋದು. ಮೊದಲ ಬಾರಿಗೆ ಒಂದು ಸತಿ ನಮಗೆ ಇದು ಮಾಡೋಕ್ಕಾಯ್ತು ಅಂತ ನಮಗೆ ಇವಾಗ ಧೈರ್ಯ ಬಂತು ಅಂದರೆ, ಇನ್ನು ಯಾರ ಕಣ್ಣು ಕೂಡ ಅಷ್ಟು ಒಳ್ಳೆಯದಿದ್ದು ನಮಗೆ ಆ ಥರ ಪೇಷಂಟ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ. ಅವರು ನೋಡಿ, ಅವರು ಅಣ್ಣವರು ಆವತ್ತು ಹೇಳಿದರು, ನಂದು, ನಮ್ಮ ಮನೆಯವ್ರದ್ದು, ನಮ್ಮ ಮಕ್ಕಳದ್ದು ಕಣ್ಗಳನ್ನೆಲ್ಲ ನಾವು ದಾನ ಮಾಡ್ತೀವಿ ಅಂತ. ನೋಡಿ, ಅವ್ರು ಕೊಟ್ಟ ಮಾತಿಗೆ ಒಂದು ನುಡಿದಂತೆ ನಡೆದ ಒಂದು ಕುಟುಂಬ ಅದು. ಅಣ್ಣವ್ರು ತೀರೋದ ತಕ್ಷಣ ನನಗೆ ಫೋನ್ ಮಾಡಿದರು, ಅಕ್ಕವ್ರು ತೀರೋದಾಗ ನನಗೆ ಫೋನ್ ಮಾಡಿ ಹೇಳಿದರು. ಇವಾಗ ಮೊನ್ನೆ ಅಂಥ ಒಂದು ಟ್ರ್ಯಾಜಿಕ್ ಇನ್ಸಿಡೆಂಟ್ಸ್ ಅದು. ಯಾರು ಈ ಟೈಮ್ನಲ್ಲಿ ನೇತ್ರದಾನದ ಬಗ್ಗೆ ಅಷ್ಟು ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಣುಗಳನ್ನ ದಾನ ಮಾಡಿ ಒಂದು ಒಳ್ಳೆಯ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡೋ ಒಂದು ಕಾರ್ಯ ಎಲ್ಲರೂ ಮಾಡಬೇಕಂತ ಕೇಳ್ಕೊತೀವಿ. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು, ಕಷ್ಟವು ಸುಖವು ಅಳುಕದೆ ಆಡಿ ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ಇದು ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲರೂ ಕೇಳಿ ತುಂಬ ಮೆಚ್ಕೊಂಡಂಥ ಹಾಡು. ಈ ಹಾಡು ನಾನು ಒಬ್ಬ ಮನುಷ್ಯ ಹಾಡೋದನ್ನು ಕೇಳಿದೆ. ಅವ್ರು ಹಾಡಬೇಕಾದ್ರೆ ಅವರು ಎಲ್ಲರೂ ನಮ್ಮ ಥರನೇ ಇದ್ರು. ಅವರೊಂದು ಕನ್ನಡಕ ಹಾಕೊಂಡಿದ್ರು, ಒಂದು ಒಳ್ಳೆ ರೀತಿಯಾದ ಹಾಡು ಹಾಡಿದ್ರು. ಆ ಹಾಡನ್ನ ಒಂದು ಸಾಲು ಮುಗಿದ ಮೇಲೆ ನನಗೆ ಗೊತ್ತಾಯಿತು, ಅವ್ರಿಗೆ 2 ಕಣ್ಗಳಿಲ್ಲದೆ ಅವ್ರು ಆ ಹಾಡು ಹಾಡಿದ್ರು. ಅಂದರೆ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೂ ಆ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಭಾವನೆಯಲ್ಲಿ ಅದ್ಭುತವಾಗಿ ಆ ಹಾಡನ್ನ ಹಾಡಿದ್ರು. ಸೊ ಆ ಹಾಡನ್ನ ಕೇಳಿದ ಮೇಲೆ
ಆ ಹಾಡನ್ನ ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ರೆ ನನಗೇನು ಅನ್ನಿಸ್ತು ಅಂದರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚತುರ್ದಾನಗಳಲ್ಲಿ ಅನ್ನದಾನವು ಕೂಡ ಅತ್ಯಂತ ಪ್ರಮುಖವಾದದ್ದು. ಅನಾದಿ ಕಾಲದಿಂದಲೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದಾನ ಪರಂಪರೆಗಳಲ್ಲಿ ಅನ್ನದಾನವು ಕೂಡ ಅತ್ಯಂತ ಶ್ರೇಷ್ಠವಾದಂಥ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. 1,000ದವರೆಗೆ ತೆಂಗಿನಕಾಯಿಯ ಒಂದು ಖರ್ಚು ಬರ್ತದೆ. ಸುಮಾರು 600 ಲೀಟ್ರ್ ಮಜ್ಜಿಗೆಯನ್ನು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಲ್ಲಿಯೇ ಗೋಶಾಲೆ ಇದೆ. ಆ ಗೋಶಾಲೆಯಿಂದ ಬರುವಂಥ ಮಜ್ಜಿಗೆಯನ್ನು ನಾವು ಉಪಯೋಗ ಮಾಡ್ತೇವೆ. ಹಾಗಾಗಿ ಹೊರಗಡೆಯಿಂದ ನಾವು ಖರೀದಿ ಮಾಡುವುದಿಲ್ಲ. ಆಮೇಲೆ ಇಲ್ಲಿ ದಿವಸಕ್ಕೆ ಸುಮಾರು 200 kgಯಷ್ಟು ಉಪ್ಪು ಬೇಕಾಗ್ತದೆ. ಸರಾಸರಿಯಾಗಿ ದಿವಸಕ್ಕೆ 200 kgಯ ಉಪ್ಪಿನ ಬಳಕೆಯಾಗ್ತದೆ. ಹಾಗೆ 300 kgವರೆಗೆ ತೊಗರಿಬೇಳೆ, ಬೆಲ್ಲ ಎಲ್ಲ ವಸ್ತುಗಳನ್ನು ನಾವು ಉಪಯೋಗ ಮಾಡ್ತೇವೆ. ಮತ್ತು ನಾವು ರಸಂ, ಸಾಂಬಾರು, ಕರಿ ಪೌಡ್ರ್ ಏನಿದೆ ಅದನ್ನು ಔಟ್ಸೋರ್ಸ್ ಆಗಿ ಹೊರಗಡೆಯಿಂದ ನಾವು ಅದನ್ನು ಖರೀದಿ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ನಾವು ಮಾಡೋದಕ್ಕೆ ಇನ್ನಷ್ಟು ಅದಕ್ಕೆ ಸಿಬ್ಬಂದಿಗಳ ಅಗತ್ಯ ಇರುವ ಕಾರಣ ಹೊರಗಡೆಯಿಂದ ನಾವು ಔಟ್ಸೋರ್ಸ್ ಆಗಿ ನಾವು ಅದನ್ನು ತೆಕ್ಕೊಳ್ತೇವೆ. ಅದಲ್ಲದೆ ಬಟ್ಟಲು ವಾಶ್ ಮಾಡುವಂತಹ ಡಿಶ್ ವಾಶು ಕೂಡ ಇಲ್ಲಿದೆ. ಗಂಟೆಗೆ ಒಂದು ಮೆಷಿನಲ್ಲಿ 1750 ಪ್ಲೇಟನ್ನು ನಾವು ಇಲ್ಲಿ ವಾಶ್ ಮಾಡ್ಬೋದು. 2 ಮೆಷಿನ್ನ ಮೂಲಕ 3500 ಪ್ಲೇಟನ್ನು ನಾವಿಲ್ಲಿ ವಾಶ್ ಮಾಡ್ತೇವೆ. ಒಂದು ಪ್ಲೇಟಿಗೆ ಸುಮಾರು 13 ಪೈಸಾ ಕಾಸ್ಟ್ ಬೀಳ್ತದೆ. ಹಾಗೆ ಶನಿವಾರ ಸಂಜೆಯಿಂದ ಸೋಮವಾರದವರೆಗೆ 2.5 ದಿವಸ ಅಥವಾ ಜನದಟ್ಟಣೆ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ನಾವು ಸ್ಟೀಲ್ನ ಬಟ್ಟಲ್ನ ಬದಲಿಗೆ ಎಲೆಯನ್ನು ಉಪಯೋಗ ಮಾಡ್ತೇವೆ. ಪತ್ರಾವಳಿ, ಅದಕ್ಕೆ 90 ಪೈಸಾ ಒಂದು ಎಲೆಗೆ ಖರ್ಚಾಗುತ್ತೆ. ಮಂಗಳವಾರದಿಂದ ಶುಕ್ರವಾರದವರೆಗೆ ಅಥವಾ ಶನಿವಾರ ಬೆಳಿಗ್ಗೆಯವರೆಗೆ ನಾವು ಬಟ್ಟಲನ್ನು ಯೂಸ್ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಕಾಸ್ಟಿನ ಒಂದು ಉಳಿತಾಯಕ್ಕಾಗಿ. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯೂ ಕೂಡ ಇಲ್ಲಿ ನಡೀತಾ ಇದೆ. ಅದಲ್ಲದೆ ಇನ್ನಿತರ ಪೂಜ್ಯ ಹೆಗಡೆಯವರು ಅಥವಾ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರು ತಂತ್ರಜ್ಞಾನಗಳಿಗೆ ಏನಿದೆ, ಆಧುನಿಕತೆ ಏನಿದೆ ಅದನ್ನು ನಾವು ಉಪಯೋಗ ಮಾಡ್ತೇವೆ. ಅದಲ್ಲದೆ ಇಲ್ಲಿಯ ನೀರಿನ ಬಳಕೆಯ ಬಗ್ಗೆ ಸರಾಸರಿ ದಿವಸಕ್ಕೆ 1.5 ರಿಂದ 2 ಲಕ್ಷ ಲೀಟರಷ್ಟು ವಾಟರನ್ನು ನಾವು ಬಳಕೆ ಮಾಡ್ತೇವೆ. ಆ ನೀರು ಇಲ್ಲಿಯ ಕ್ಷೇತ್ರದಲ್ಲಿರುವಂಥ STPಗೆ ಹೋಗಿ ಅಲ್ಲಿ ಅದು ರೀಸೈಕಲ್ ಆಗಿ ಕೃಷಿಗೆ ಪೂರಕವಾಗಿ ಅದನ್ನು ನಾವು ಬಳಸಿಕೊಳ್ತೇವೆ. ಹಾಗಾಗಿ ಇಲ್ಲಿಯ ತ್ಯಾಜ್ಯ ಇರ್ಬೋದು ಅಥವಾ ನೀರಿರ್ಬೋದು ಇದೆಲ್ಲವನ್ನು ಕೂಡ ಮರುಬಳಕೆ ಮಾಡುವಂಥ ಕೆಲಸ ಕೂಡ ಇಲ್ಲಿ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಇನ್ನೊಂದು ಇಲ್ಲಿಯ ಸ್ವಚ್ಛತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷತೆ ಏನು ಅಂತ ಹೇಳಿದ್ರೆ ಸ್ವಚ್ಛತೆ. ಹಾಗಾಗಿ ಈ ಅಡಿಗೆ ಕೋಣೆ ನೀವು ಕಾಣಬಹುದು ಅಥವಾ ಊಟದ ಹಾಲನ್ನು ಕಾಣಬಹುದು. ಇಲ್ಲಿ ಆ ಸ್ವಚ್ಛತೆಗಾಗಿಯೇ ಸುಮಾರು 30 ಜನ ಸಿಬ್ಬಂದಿಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಅದರ ಜೊತೆಗೆ ಎಲ್ಲ ಸಿಬ್ಬಂದಿಗಳಲ್ಲಿ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ ಅನ್ನದಾನ ವ್ಯವಸ್ಥೆ ಅದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಗಳಿರುವಂತಹ ಒಂದು ಬದ್ಧತೆ, ಅವರಲ್ಲಿರುವಂತಹ ಸ್ವಾಮಿನಿಷ್ಠೆ, ಅವರಲ್ಲಿರುವಂತಹ ಒಂದು ವಿಶೇಷವಾಗಿ ಪೂಜ್ಯರ ಮೇಲೆ ಅಥವಾ ಪೂಜ್ಯರ ಕುಟುಂಬದವರ ಮೇಲೆ ಇರುವಂತಹ ಭಕ್ತಿ ಶ್ರದ್ಧೆಯ ಪ್ರತೀಕವಾಗಿ ಆ ಕೆಲಸದಲ್ಲಿ ಅವರು ಅದನ್ನು ತೋರ್ಪಡಿಸ್ತಾರೆ. ಮೌನ ಕ್ರಾಂತಿಯನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಕಳೆದ ವರ್ಷ ಇಡೀ ವರ್ಷದಲ್ಲಿ ಸುಮಾರು 66.5 ಲಕ್ಷ ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಸಂತೋಷಗೊಂಡು ಹೋಗಿದ್ದಾರೆ. ನಮ್ಮ ಊಟದ ಮೆನುವಿನ ಬಗ್ಗೆ ಹೇಳೋದಿದ್ದರೆ ಇಲ್ಲಿ ಒಂದು ಸ್ವೀಟನ್ನು ನಾವು ಕೊಡ್ತೇವೆ, ಹಾಗೆ ಒಂದು ಕರಿ ಇರ್ತದೆ, ಅನ್ನ ಸಾರು, ಅನ್ನ ಸಾಂಬಾರು, ಮಜ್ಜಿಗೆ. ಹಾಗಾಗಿ ನಮ್ಮ ದಕ್ಷಿಣ ಭಾರತೀಯ ಒಂದು ಊಟದ ವ್ಯವಸ್ಥೆಯನ್ನು ಕ್ಷೇತ್ರದಲ್ಲಿ ಪೂಜ್ಯರ ಒಂದು ಮಾರ್ಗದರ್ಶನ ಆಗ್ತದೆ. ಪೂಜ್ಯರ ಜೊತೆಗೆ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಇರ್ಬೋದು, ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಇರ್ಬೋದು, ಅದರ ಜೊತೆಗೆ ಪೂಜ್ಯ ಹೆಗಡೆಯವರ ಎಲ್ಲ ಕುಟುಂಬದ ಸದಸ್ಯರು ಕೂಡ ಇಲ್ಲಿಗೆ ಬಂದು ಭಕ್ತರೊಟ್ಟಿಗೆ ಅವರು ಅನುಭವವನ್ನು ಅಥವಾ ಅವರ ಭಕ್ತರ ಅನುಭವವನ್ನು ಕೇಳಿಕೊಂಡು ಬದಲಾವಣೆಗಳನ್ನು ತರುವಂಥದ್ದಿರ್ಬೋದು ಎಲ್ಲ ಕೆಲಸವನ್ನು ಕೂಡ ಮಾಡ್ತಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮೊಟ್ಟಿಗೆ ಇಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಅನ್ನಪೂರ್ಣ ಛತ್ರದಲ್ಲಿ ಅನ್ನಬ್ರಹ್ಮನ ಸಾನ್ನಿಧ್ಯ ಇಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ, ಶ್ರೀ ಕ್ಷೇತ್ರದಲ್ಲಿ 365 ದಿವಸ ಕೂಡ ಅನ್ನದಾನ ನಡೀತದೆ. ಅದರಲ್ಲಿ 2 ರಾತ್ರಿ ಮಾತ್ರ ಅನ್ನದಾನ ಇಲ್ಲಿ ನಡೆಯುವುದಿಲ್ಲ.
ಒಂದು ಲಕ್ಷದೀಪೋತ್ಸವದ ಕೊನೆಯ ದಿವಸದ ರಾತ್ರಿ ಇಲ್ಲಿ ಅನ್ನದಾನ ಇರೋದಿಲ್ಲ. ಇನ್ನೊಂದು ಶಿವರಾತ್ರಿಯ ರಾತ್ರಿ ಇಲ್ಲಿ ಅನ್ನಪ್ರಸಾದ ಕೊಡುವಂಥದ್ದಿಲ್ಲ. ಅದು ಬಿಟ್ಟರೆ ವರ್ಷದ 365 ದಿವಸದ ಎಲ್ಲ ಸಂದರ್ಭಗಳು ಕೂಡ ಅನ್ನಪ್ರಸಾದ ಇಲ್ಲಿ ನಡೆಯುತ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ.